ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಇದೇನೋ ಇದು ಆಫೀಸಲ್ಲಿ ಕೆಲಸ ಮಾಡೋದಿಲ್ಲದೆ ಮನೇಲೂ ಮಾಡ್ತಿದ್ಯಲ್ಲೋ? ಇಲ್ಲಮ್ಮ, ಈ ತಿಂಗಳು ಆಡಿಟಿಂಗ್ ಇದೆ, ಸಿಕ್ಕಾಬಟ್ಟೆ ಕೆಲಸ ಪೆಂಡಿಂಗ್ ಉಳಿದ್ಬಿಟ್ಟಿದೆ. ಇನ್ನು 15 ದಿನದೊಳಗೆ ಇನ್ವೆಂಟ್ರಿನೆಲ್ಲ ಅಪ್ ಟು ಡೇಟ್ ಆಗಿ ಇಡಬೇಕು. ಶಾರದಾ, ಸ್ವಲ್ಪ ಮಜ್ಜಿಗೆ ಕೊಡು ಕುಡಿಯೋಕ್ಕೆ. ಯಾಕೆ ಸುಸ್ತಾಗಿದ್ದೀರಾ? ಏನಿಲ್ಲ, ಬಿಸಿಲಲ್ಲಿ ಬಂದಲ್ಲ ಅದಕ್ಕೆ. ನಿವೇದಿತಾ ಎಲ್ಲಿ? ಮನೇಲಿಲ್ವಾ? ಇಲ್ಲ, ಅವಳು ಶಿವಕೃಷ್ಣ ದೇಸಾಯಿ ಅವ್ರ ಮನೆಗೆ ಹೋಗಿದ್ದಾಳೆ. ಮೃಣಾಲಿನಿಗೂ ಸಿದ್ಧಾಂತಕ್ಕೂ ಮದುವೆ ಆಯ್ತಲ್ಲ, ಅದಕ್ಕೆ ಅವರಿಬ್ಬರನ್ನು ಮನೆಗೆ ಊಟಕ್ಕೆ ಕರಿ ಅಂತ ನಾನೇ ಹೇಳಿದೆ, ಕರಿಯಕ್ಕೆ ಹೋಗಿದ್ದಾಳೆ. ಕೂತ್ಕೋ, ಒಂದು ನಿಮಿಷ ಕೂತ್ಕೋ. ಶಾರದಾ, ನಿವೇದಿತಾ ಸ್ನೇಹಿತ ಒಬ್ಬಳು ಬಾಂಬೆನಲ್ಲಿದ್ದಾಳೆ ಅಂತ ಹೇಳ್ತಾ ಇದ್ದಲ್ವಾ? ಪ್ರತಿಭಾ ಮೆಹ್ತಾ ಅಂತ. ಮೊದಲು ಕಾಮನ್ ಬಿಲ್ಲು ಚಾನಲಲ್ಲಿ ಇವಳ ಜೊತೆನೇ ಕೆಲಸ ಮಾಡ್ತಿದ್ಲಂತೆ. ಈಗ ಅವಳು ಬಾಂಬೆಲಿ ಯಾವುದೋ ಚಾನಲಲ್ಲಿ ಫಿಕ್ಷನ್ ಹೆಡ್ ಆಗಿದ್ದಾಳಂತೆ. ಯಾಕೆ ಅವಳಂಗೆ ಜ್ಞಾಪಿಸ್ಕೊಂಡ್ರಿ ಇದ್ದಕ್ಕಿದ್ದಾಗ? ನಿವೇದಿತಾ ಬೇಕಾದರೆ ಸ್ವಲ್ಪ ದಿನ ಅವಳ ಮನೆಗೆ ಹೋಗಿದ್ದು ಬರಲಿ ಅಂತ. ಯಾಕಪ್ಪ, ಯಾಕೆ ನಿವೇದಿತಾ ಅಲ್ಲಿ ಹೋಗಿದ್ದು ಬರಲಿ ಅಂತಿದ್ದೀರಾ? ಏನಿಲ್ಲ, ನಿವೇದಿತಾ ಮನೆಯಲ್ಲೇ ಇದ್ದಾಳಲ್ಲ, ಕೆಲಸಕ್ಕೆ ಬೇರೆ ರಿಸೈನ್ ಮಾಡಿದ್ದಾಳೆ. ಸ್ವಲ್ಪ ದಿನ ಹೊರಗೆಲ್ಲಾದ್ರೂ ಹೋಗಿ ಬಂದರೆ ಮನಸ್ಸಿಗೆ ಹಿತ ಅನಿಸುತ್ತೆ ಅಂತ. ಅಲ್ಲಪ್ಪ, ನಿವೇದಿತಾ 4-5 ಕಡೆ ಕೆಲಸಕ್ಕೆ ಅಪ್ಲೈ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ಲು. ಎನಿ ಮೂಮೆಂಟ್ ಇಂಟರ್ವ್ಯೂಗೆ ಕಾಲ್ ಬರ್ಬೋದು. ಇಂಥ ಟೈಮ್ನಲ್ಲಿ ಅವಳು ಬೇರೆಯವ್ರಿಗೆ ಹೋಗೋದು ಸರಿ ಇಲ್ಲ ಅನಿಸುತ್ತೆ. ಕೆಲಸಕ್ಕೇನು ತೊಂದರೆ ಆಗಲ್ಲ. ಈ ಕೆಲಸ ಹೋದರೆ ಇನ್ನೊಂದು ಕೆಲಸ ಸಿಗುತ್ತೆ. ಸ್ವಲ್ಪ ದಿನ ಹೊರಗೆಲ್ಲಾದರೂ ಹೋಗಿ ಬರಲಿ, ಬೇಕಾದ್ರೆ ನಾಳೆನೇ ಹೋಗಲಿ. ಯಾಕೆ ನೀವಿಷ್ಟು ಒತ್ತೆ ಹೇಳ್ತಾ ಇದ್ದೀರಾ ನಿವೇದಿತಾ ಬೇರೆ ಊರಿಗೆ ಹೋಗಲಿ ಅಂತ? ಯಾಕಪ್ಪ, ಏನಾಯಿತು? ಯಾಕ್ರಿ ನಿಮ್ಮ ಕಣ್ಣಲ್ಲಿ ನೀರು? ಕಿರಣಮಯಿ ಆಶ್ರಮದಲ್ಲಿ ಮಾತಾಜಿ ಮತ್ತು ನಿವೇದಿತಾ ಇಬ್ಬರು ಒಟ್ಟಿಗೆ ಮದುವೆ ಮಾಡಿಸಿದ್ರಲ್ಲ, ಅದಕ್ಕೆ ತುಂಬ ಜನಕ್ಕೆ ನಿವೇದಿತಾ ಮೇಲೆ ಸಿಟ್ಟಿದೆ. ಪಾಪ ನಿವೇದಿತಾ ತುಂಬ ಒಳ್ಳೆಯವಳು. ಬೇರೆಯವ್ರಿಗೆ ಸಹಾಯ ಮಾಡೋದು ಅಂದರೆ ತುಂಬ ಇಷ್ಟ ಅವಳಿಗೆ. ಆದರೆ ಇದೇ ಗುಣದಿಂದ ಅವಳು ಪ್ರತಿ ಸಲ ತೊಂದರೆ ಸಿಗಾಕೋತಾಳೆ. ಅಲ್ಲ, ಈಗ ನಿವೇದಿತಾ ಬಗ್ಗೆ ಯಾರು ಕೋಪ ಮಾಡ್ಕೊಂಡಿದ್ದಾರೆ? ಮುಖ್ಯಮಂತ್ರಿ ಬಿಂಗಾ ಅವರು ಮತ್ತು ಮುನಿಯಪ್ಪನವರು ಎಲ್ಲರೂ ನಿವೇದಿತಾ ಮೇಲೆ ಸಿಟ್ಟು ಮಾಡ್ಕೊಂಬಿಟ್ಟಿದ್ದಾರೆ. ಹೌದಾ? ನಿಮ್ಗೆ ಯಾರಪ್ಪ ಹೇಳಿದ ಈ ವಿಷಯನ? ನಮ್ಮ ಸ್ಕೂಲಲ್ಲಿ ಕೃಷ್ಣಮೂರ್ತಿ ಅಂತಿದ್ರಲ್ಲ, ಅವ್ರು ಸಿಕ್ಕಿದ್ರು. ಅವ್ರ ಮಗ ದಿವಾಕರು ಮಿನಿಸ್ಟ್ರ್ ಮುನಿಯಪ್ಪನವ್ರ ಆಫೀಸಲ್ಲಿ ಕೆಲಸ ಮಾಡ್ತಾನಂತೆ. ಅಲ್ಲಿ ಮುನಿಯಪ್ಪನವರು ನಿವೇದಿತಂಗೆ ಬುದ್ಧಿ ಕಲಿಸ್ಬೇಕು, ಮೃಣಾಲಿನಿ ಮದುವೆಗೆ ಅವಳೇ ಸಹಾಯ ಮಾಡಿದ್ದು ಅಂತ ಯಾರ ಹತ್ರನೇ ಹೇಳ್ತಾ ಇದ್ರಂತೆ ಫೋನಲ್ಲಿ. ದಿವಾಕರು ಅದನ್ನು ಕೇಳಿಸ್ಕೊಂಡು ಅವ್ರಿಗೆ ಹೇಳಿದಂತೆ. ಇವಳು ಹೀಗೆಪ್ಪ, ಏನಾದರೂ ಒಂದು ತೊಂದರೆ ತಂದ್ಕೋತಾನೆ ಇರ್ತಾಳೆ. ಸುಮ್ಮನೆ ನಿನ್ನ ಪಾಡಾಗ ನೀನಿರೆ ಅಂದರೆ ಕೇಳೋದಿಲ್ಲ. ಊರಲ್ಲಿರೋ ಹೆಣ್ಮಕ್ಳ ಸಮಸ್ಯೆ ಎಲ್ಲ ತಂದೆ ಅನ್ನೋ ಥರ ಆಡ್ತಾಳೆ. ಈಗ ನೋಡಿ ಎಲ್ಲಿಗೆ ಬಂತಿದೋ. ಅದಕ್ಕೆ ನಿವೇದಿತಾ ಸ್ವಲ್ಪ ದಿನ ಬೇರೆ ಎಲ್ಲಾದರೂ ಹೋಗಿದ್ರೆ ಒಳ್ಳೆಯದು. ಒಂದು 15 ದಿನ ಅವಳು ಬೇರೆ ಎಲ್ಲಾದರೂ ಹೋಗಿ ಬರಲಿ, ಅಷ್ಟರಲ್ಲಿ ವಿಷಯ ತಣ್ಣಗಾಗಿರುತ್ತೆ. ಅಮ್ಮ, ಮುಂದಿನ ಭಾನುವಾರ ಸಿದ್ಧಾಂತ ಮೃಣಾಲಿನಿ ನಮ್ಮ ಮನೆಗೆ ಊಟಕ್ಕೆ ಬರ್ತಾರೆ. ನಾಳೆನೇ ಬನ್ನಿ ಅಂತ ಕರೆದೆ, ಆದರೆ ಆಗಲೇ ಅವ್ರೊಂದು ದೊಡ್ಡ ಲಿಸ್ಟ್ ಮಾಡ್ಕೊಂಬಿಟ್ಟಿದ್ದಾರೆ, ಯಾವತ್ತು ಯಾರ್ಯಾರು ಮನೆಗೆ ಹೋಗಬೇಕು ಅಂತ. ಅವ್ರ ನೆಂಟರು ಮನೆಗೆಲ್ಲ ಹೋಗಿ ಬರ್ತಾರಂತೆ, ಆಮೇಲೆ ಭಾನುವಾರ ನಮ್ಮ ಮನೆಗೆ ಊಟಕ್ಕೆ ಬರ್ತಾರಂತೆ.
ನಿವೇದಿತಾ, ಸಿದ್ಧಾಂತ ಮೃಣಾಲಿನಿ ನಮ್ಮ ಮನೆಗೆ ಊಟಕ್ಕೆ ಬರೋದು ಬೇಡ ಅಂತ ಹೇಳ್ಬಿಡು. ಬರೋ ಭಾನುವಾರನೂ ಬೇಡ, ಯಾವತ್ತೂ ಬೇಡ. ಯಾಕಮ್ಮ, ಯಾಕೆ ಹಾಗಂತೀಯ? ಯಾಕೆ ಏನು ಅಂತ ಕೇಳಬೇಡ. ಅಲ್ಲಮ್ಮ, ಅವರಿಬ್ಬರನ್ನ ಊಟ ಕರಿ ಅಂತ ಹೇಳಿದ್ದು ನೀನೇ. ಈಗ ನೀನೇ ಬೇಡ ಅಂತ ಹೇಳ್ತಾ ಇದೆಯಲ್ಲ. ನಾ ಅವ್ರನ್ನ ಹೋಗಿ ಕರೆದ್ಬಿಟ್ಟು ಬಂದಿದ್ದೀನಿ. ಯಾಕೆ ಬರಬಾರ್ದು? ಅವ್ರಿಗೆ ಊಟ ಹಾಕಿದ್ರೆ ನಾವು ಅನ್ನದ ದಾರಿ ಕಳ್ಕೋಬೇಕಾಗತ್ತೆ, ಅದಕ್ಕೆ ಹೇಳ್ದೆ. ಏನು ಹೇಳ್ತಿದ್ಯಮ್ಮ ನೀನು? ನೀನು ಇನ್ಮೇಲಿಂದ ಅವ್ರ ಮನೆಗೆ ಹೋಗೋದು ಬೇಡ. ಸ್ವಲ್ಪ ದಿನ ಎಲ್ಲಾದರೂ ಹೋಗಿದ್ ಬಾ. ಯಾಕೆ ನಾನು ಬೇರೆ ಎಲ್ಲಾದರೂ ಹೋಗಬೇಕು? ಅವ್ರು ಯಾಕೆ ನಮ್ಮ ಮನೆಗೆ ಊಟಕ್ಕೆ ಬರಬಾರ್ದು? ಏನಾಗಿದೆಯಮ್ಮ ನಿನಗೆ? ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ? ಅಮ್ಮ ಹೇಳೋದ್ರಲ್ಲೂ ಅರ್ಥ ಇದೆ ನಿವೇದಿತಾ. ನೀನು ಮೃಣಾಲಿನಿ ಮದುವೆಗೆ ಓಡಾಡಿದ್ದು ಮುಖ್ಯಮಂತ್ರಿ ಬಿಂಗ ಮತ್ತು ಮಿನಿಸ್ಟ್ರ್ ಮುನಿಯಪ್ಪನವ್ರಿಗೆ ಇಷ್ಟ ಆಗಿಲ್ಲ. ಅವರಿಬ್ಬರಿಗೂ ಸಿಕ್ಕಾಪಟ್ಟೆ ಕೋಪ ಬಂದಿದೆಯಂತೆ. ಅವ್ರು ನಿಂಗೆ ಏನಾದರೂ ಹೆಚ್ಚು ಕಡಿಮೆ ಮಾಡ್ಬೋದು ಅಂತ ಅಪ್ಪ ಅಮ್ಮಂಗೆ ಭಯ. ಹೌದು ಪುಟಿ, ನಮ್ಮ ಸ್ನೇಹಿತರ ಮಗ ಮುನಿಯಪ್ಪನವ್ರ ಆಫೀಸ್ನಲ್ಲಿ ಕೆಲಸ ಮಾಡ್ತಾನೆ. ಮುನಿಯಪ್ಪನವರು ನಿಮಗೆ ಬುದ್ಧಿ ಕಲಿಸ್ಬೇಕು ಅಂತ ಫೋನಲ್ಲಿ ಮಾತಾಡ್ತಿದ್ದನ್ನು ಕೇಳಿಸ್ಕೊಂಡೆ ಅಂತೆ. ಅದಕ್ಕೆ ಅವ ನಿಂಗೆ ಏನಾದ್ರು ತೊಂದರೆ ಮಾಡಿಬಿಟ್ರಂತೆ ಭಯ. ಪಾಂಚಜನ್ಯ ಚಾನೆಲ್ ಕೆಲಸ ಬಿಟ್ಟು ಮನೇಲಿ ಕೂತಿದೀಯಾ. ನೀನೇ ದೇವಾನಂದ ಸ್ವಾಮಿ ಹತ್ರ ಡೈವೋರ್ಸ್ ಕೇಳಿ ಅವ್ರನ್ನ ಎದುರು ಹಾಕ್ಕೊಂಡಿದ್ದೀಯಾ. ಒಂದು ಕಡೆ ಮುಖ್ಯಮಂತ್ರಿ, ಇನ್ನೊಂದು ಕಡೆ ಉಪಮುಖ್ಯಮಂತ್ರಿ, ಇಬ್ಬರನ್ನೂ ಎದುರು ಹಾಕ್ಕೊಂಡು ನೀನು ಈ ಊರಲ್ಲಿ ನೆಮ್ಮದಿಯಾಗಿರೋಕ್ಕೆ ಸಾಧ್ಯನಾ? ಅದು ಅಲ್ಲದೆ ಮುನಿಯಪ್ಪನವರು ಸರಿ ಇಲ್ಲ. ಅವರಿಗೆ ರೋಡಿಗಳ ಸಹವಾಸ ಇದೆ. ಸುಮ್ಮನೆ ತೊಂದರೆ ನಿಂಗೆ. ಅಲ್ಲ, ನಾನು ಮೃಣಾಲಿನಿ ಮದುವೆಗೆ ಸಹಾಯ ಮಾಡಿದೆ ಅಂತ ಹೇಳಿದ ತಕ್ಷಣ ನೀವೆಲ್ಲರೂ ನಾನು ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿದ್ರಿ ಅಲ್ವಾ? ಈಗ ಯಾರಿಗೋ ಕೋಪ ಬಂದಿದೆ, ಬೇಜಾರಾಗಿದೆ ಅಂತ ನಾನು ಒಳ್ಳೆ ಕೆಲಸ ಮಾಡೋದನ್ನು ನಿಲ್ಸಕ್ಕಾಗತ್ತಾ? ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಅಂತ ನಾವು ಚಿಕ್ಕವರಿದ್ದಾಗ ನೀವೇ ಅಲ್ವಾಪ್ಪ ಪಾಠ ಕಲಿಸಿದ್ದು. ಈಗ ಯಾರೋ ಹೆದರಿಸ್ತಾರೆ ಅಂತ ಒಳ್ಳೇದು ಮಾಡೋದನ್ನು ಬಿಟ್ಬಿಡ್ಬೇಕಾ? ಹೀಗೆ ಒಳ್ಳೆಯವರೆಲ್ಲ ಕೆಟ್ಟವ್ರಿಗೆ ಹೆದರ್ಕೊಂಡು ಒಳ್ಳೆಯದನ್ನು ಮಾಡೋದನ್ನು ಬಿಟ್ಟುಬಿಟ್ರೆ ಈ ಸಮಾಜದ ಗತಿ ಏನು? ಹಾಗಲ್ಲಮ್ಮ, ಚಿದಾನಂದ ಇನ್ನೂ ಚೇತರಿಸ್ಕೊಂಡಿಲ್ಲ. ಆ ನೋವಿಂದನೇ ನಾವಿನ್ನೂ ಹೊರಗೆ ಬಂದಿಲ್ಲ. ಈಗ ನಿಂಗೂ ಏನಾರು ಆಗ್ಬಿಟ್ರೆ ಸಹಿಸ್ಕೊಳ್ಳೋ ಶಕ್ತಿ ನಮಗಿಲ್ಲಮ್ಮ. ಒಳ್ಳೇದು ಮಾಡಬೇಕು ನಿಜ, ಆದರೆ ನಮ್ಮ ಅಸ್ತಿತ್ವಕ್ಕೆ ತೊಂದರೆ ಆಗೋ ಥರ ಒಳ್ಳೇದು ಮಾಡೋದು ಈ ಕಾಲದಲ್ಲಿ ನಡೆಯಲ್ಲಮ್ಮ. ಅಪ್ಪ, ಆ ಥರದ್ದೆಲ್ಲ ಏನೂ ಆಗಲ್ಲಪ್ಪ. ಪೊಲೀಸು ಕಾನೂನು ಅಂತ ಇದೆ. ಆ ಥರ ಏನಾದರೂ ಆಗತ್ತೆ ಅಂತ ನನಗೆ ಗೊತ್ತಾದರೆ ನಾ ಪೊಲೀಸ್ ಪ್ರೊಟೆಕ್ಷನ್ ತಗೋತೀನಿ. ನೀವ್ಯಾರೂ ಹೆದರ್ಕೋಬೇಡಿ. ಏನ್ರಿ ಇದು ಶಿವಾನಂದ ಗೌಡ್ರೆ? ನಿಮ್ಮ ಕ್ಷೇತ್ರದಲ್ಲಿ ಸರ್ಕಾರದ ವಿರುದ್ಧವಾಗಿ ರೈತ ಸಂಘದವರು, ಶಿವಕೃಷ್ಣ ದೇಸಾಯಿಯವರ ಅಂತ್ಯೋದಯ ರಂಗದವರು ಪ್ರತಿಭಟನೆ ಮಾಡಿದ್ದಾರೆ ನೋಡಿ, ಎಲ್ಲ ಪೇಪರಲ್ಲೂ ಬಂದಿದೆ. ಸರ್, ಅಲ್ಲಿ ಒಬ್ಬ ಲೋಕಲ್ನವನಿದ್ದಾನೆ, ಆದರ್ಶ್ ಗೌಡ ಅಂತ. ಶಿವಕೃಷ್ಣ ದೇಸಾಯಿ ಫಾಲೋಯರ್ ಅವನು. ಅಮೇರಿಕಲ್ಲಿ ಓದ್ಕೊಂಬಂದಿರೋ ಸರ್. ಅವನಿಗೆ ಈ ಪತ್ರಕರ್ತರೆಲ್ಲ ಚೆನ್ನಾಗಿ ಗೊತ್ತು. ಅವನಿಗೆ ಪ್ರಚಾರ ಅಂದರೆ ತುಂಬ ಇಷ್ಟ. ಅವನೇ ಇವೆಲ್ಲ ಮಾಡಿಸ್ತಾ ಇರೋದು. ಅದೇನೇ ಇರಲಿ ಪರಮಾನಂದ ಗೌಡ್ರೆ, ನಮ್ಮ ಕಡೆಯಿಂದನೂ ತಪ್ಪುಗಳಾಗಿದೆ ತಾನೇ. ನೋಡಿ, ಆ ಪೇಪರ್ನಲ್ಲಿ ಏನಂತ ಬರ್ತಿದ್ದಾರೆ? ಆ ಕ್ಷೇತ್ರದಲ್ಲಿ ರಸ್ತೆ ಸರಿ ಇಲ್ಲ, ಆಸ್ಪತ್ರೆ ಸೌಲಭ್ಯ ಸರಿ ಇಲ್ಲ ಅಂತ ಬರ್ತಿದ್ದಾರೆ. ಏನೇ ಕೆಲಸ ಆಗಬೇಕಾದ್ರೂ ಅಧಿಕಾರಿಗಳು ಲಂಚ ಕೇಳ್ತಿದ್ದಾರೆ ಅಂತ ಬರ್ತಿದ್ದಾರೆ. ಸಾಲದು ಅಂತ ಹೋದವಾರ ಜಿಲ್ಲಾ ಪಂಚಾಯತ್ ಕಚೇರಿನಲ್ಲಿ 4 ಜನ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಲಂಚ ತಗೋಬೇಕಾದ್ರೆ ಲೋಕಾಯುಕ್ತರು ಕೆಲಸಕ್ಕೆ ಹಾಕ್ಕೊಂಡಿದ್ದಾರೆ. ಹೀಗಾದ್ರೆ ಎಲೆಕ್ಷನ್ನಲ್ಲಿ ನಾವು ಗೆಲ್ಲಕ್ಕಾಗುತ್ತೇನ್ರಿ? ಸರ್, ನೀವು ಏನು ಯೋಚನೆ ಮಾಡಬೇಡಿ ಸರ್. ಇದ್ರ ಮೇಲೆ ಆ ಕ್ಷೇತ್ರನ ನಾನು ಪರ್ಸನಲ್ ನೋಡ್ಕೋತೀನಿ ಸರ್. ನಮಸ್ತೆ ಸರ್. ನಮಸ್ಕಾರ ಭುವನ್, ಪ್ಲೀಸ್ ಬನ್ನಿ ಕೂತ್ಕೊಳ್ಳಿ. ಹೇಳಿ ಭುವನ್ ದಾಸ್. ಸರ್, ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಮಾತಾಡಬೇಕಿತ್ತು.
ಪರ್ಸ್ನಲ್ ಆಗ? ಹಾಂ ಹೌದು. ಹಾಂ, ಶಿವಾನಂದ ಗೌಡ್ರೆ ಸ್ವಲ್ಪ ಹೊರಗಡೆ ಇರಿ. ನೀರಜ್, ಅವನ್ನೆಲ್ಲ ಹೊರಗಡೆ ಕಳಿಸು. ನೀನು ಹಾಗೆ ಇರು. ನೀವೆಲ್ಲ ಸ್ವಲ್ಪ ಹೊರಗಡೆ ಇರಪ್ಪ. ಪರಮಾನಂದ ಗೌಡ್ರು ಇದ್ರೆ ಪರವಾಗಿಲ್ವಾ? ಅವ್ರು ನಮ್ಮವರೇ ತಾನೆ. ಹಾಂ, ಹೇಳಿ ಮೋಹನ್ದಾಸ್. ಸರ್, ತಾವೊಬ್ಬ ವ್ಯಕ್ತಿನ ಮೀಟ್ ಮಾಡಬೇಕಾಗಿತ್ತು. ಯಾರು ಆ ವ್ಯಕ್ತಿ? ಅವರು ತಮಗೆ ಇದುವರೆಗೂ ಆಗದೇ ಇರ್ತಕ್ಕಂಥ ವ್ಯಕ್ತಿ. ನಿಮಗೆ ಅವ್ರ ಬಗ್ಗೆ ದ್ವೇಷ ಇತ್ತು. ನಾನು ದ್ವೇಷ ಇಟ್ಕೊಂಡಂಥ ವ್ಯಕ್ತಿನ? ಹೌದು ಸರ್. ರಾಜಾನಂದ ಸ್ವಾಮಿಯವರಿದ್ದಾಗ ತಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಈ ವ್ಯಕ್ತಿಗೆ ಅವರು 2,000 ಎಕರೆ ಜಮೀನನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ರು. ನೀವು ಹೇಳ್ತಾ ಇರೋದು ಚಾಬ್ರಿಯ ಬಗ್ಗೆನಾ? ಹೌದು ಸರ್, ಅವ್ರ ಬಗ್ಗೆನೇ ಹೇಳ್ತಾ ಇರೋದು. ಮೋಹನ್ದಾಸ್, ನಿಮಗೆ ಚೆನ್ನಾಗಿ ಗೊತ್ತು ನನಗೂ ಚಾಬ್ರಿಯಾಗೂ ಆಗ್ಬರೋದಿಲ್ಲ ಅಂತ. ಅವರು ರಾಜಾನಂದ ಸ್ವಾಮಿಯವರ ಜೊತೆ ಸೇರಿಕೊಂಡು ನನ್ನನ್ನು ಮುಗಿಸೋಕೆ ಹೊರಟಿದ್ರು. ಈಗ ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಅಂತ ನನ್ನ ಹತ್ರ ಬಂದಿದ್ದಾರೆ ಅಷ್ಟೇ. ಅವರೊಬ್ಬ ದೊಡ್ಡ ಅವಕಾಶವಾದಿ. ನೋ, ಸಾಧ್ಯ ಇಲ್ಲ. ನೀವು ನನ್ನ ಮಾತು ಕೇಳೋದಾದರೆ ನೀವು ಅವರಿಂದ ದೂರ ಇರೋದೇ ಒಳ್ಳೆಯದು. ಸರ್, ಹಿಂದೆ ರಾಜಕೀಯ ಸಮೀಕರಣ ಇದ್ದ ಹಾಗೆ ಈಗಿಲ್ಲ. ಈಗ ಸಿಚುವೇಶನ್ನೇ ಬದಲಾಗಿದೆ. ಚಾಬ್ರಿ ಅವರು ಬದಲಾಗಿದ್ದಾರೆ. ನಿಮ್ಮ ಮೇಲಿನ ದ್ವೇಷ ಮಾಡ್ತಿದ್ದಾರೆ. ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಬಂದಿದ್ದಾರೆ. ಚಾಬ್ರಿ ಅವರು ಮುಂಚಿನ ಹಾಗಿಲ್ಲ, ಅವರು ಬದಲಾಗಿದ್ದಾರೆ. ಹಿಂದಿನ ದ್ವೇಷನ ಮರೆತು ನಿಮ್ಮ ಜೊತೆ ಸ್ನೇಹ ಬೆಳೆಸಬೇಕು ಅಂತ ಬಂದಿದ್ದಾರೆ. ನಿಮ್ಗಾಗಲೇ ಹೇಳಿದ್ನಲ್ಲ ಮೋಹನ್ದಾಸ್, ಈ ಮನುಷ್ಯ ಸ್ನೇಹಕ್ಕೆ ಅರ್ಹ ಅಲ್ಲ ಅಂತ. ಸರ್ ಪ್ಲೀಸ್, ನಿಮ್ಮ ಹತ್ರ ಎಷ್ಟು ಬಲವಂತವಾಗಿ ಕೇಳ್ಕೊತಾ ಇದ್ದೀನಿ ಅಂದರೆ ಅದ್ರ ಹಿಂದೆ ಬಲವಾದ ಕಾರಣ ಇದೆ. ಹಿಂದೆ ಏನು ನಡೆದಿತ್ತು ಅಂತ ನನಗೂ ಚೆನ್ನಾಗಿ ಗೊತ್ತು. ಆದರೆ ಈಗ ಸಿಚುವೇಶನ್ ಬದಲಾಗಿದೆ. ಸರ್, ರಾಜಕಾರಣದಲ್ಲಿ ಯಾರು ಪರ್ಮನೆಂಟ್ ಶತ್ರುಗಳಲ್ಲ ಅಂತ ನೀವೇ ಹೇಳಿದ್ದೀರ. ಮೋರೋವರ್, ಚಾಬ್ರಿ ಒಬ್ಬ ಒಳ್ಳೆ ಬಿಸ್ನೆಸ್ಮೆನ್. ಅವರ ವ್ಯವಹಾರಕ್ಕೆ ಅನುಕೂಲ ಆಗಲಿ ಅಂತ ಹಿಂದೆ ರಾಜಾನಂದ ಸ್ವಾಮಿಗಳ ಜೊತೆ ತುಂಬ ಚೆನ್ನಾಗಿದ್ರು. ಈಗ ಅವರ ವ್ಯವಹಾರಕ್ಕೆ ಅನುಕೂಲ ಆಗಲಿ ಅಂತ ನಿಮ್ಮ ಹತ್ರ ಬಂದಿದ್ದಾರೆ. ಸರ್, ನಾನು ನಿಮಗಿಂತ ಚಿಕ್ಕೋನು. ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ರಾಜಕೀಯದಲ್ಲಿ ನೀವು ಸಮರ್ಥರು. ಚಾಬ್ರಿಯ ಬಿಸ್ನೆಸ್ಸಲ್ಲಿ ನಿಮ್ಮಷ್ಟೇ ಸಮರ್ಥರು. ಸಮರ್ಥರ ಸ್ನೇಹನ ತಿರಸ್ಕರಿಸೋದು ಅವಿವೇಕ ಆಗುತ್ತೆ. ಯೋಚನೆ ಮಾಡಿ ಸರ್, ಎಲೆಕ್ಷನ್ ಟೈಮ್ ಇದು. ಎಲೆಕ್ಷನ್ ಟೈಮಲ್ಲಿ ಚಾಬ್ರಿ ಅವರಂಥ ಸಹಾಯ ನಮಗೆ ಬೇಕಾಗುತ್ತೆ. ಈ ಪಾರ್ಟಿಯ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಆಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಸರಿ, ಯಾವಾಗ ಮೀಟ್ ಮಾಡ್ತಾರಂತೆ? ಈಗಲೇ ಸರ್, ನನ್ನ ಜೊತೆ ಬಂದಿದ್ದಾರೆ. ಹೊರಗೆ ಕಾರ್ನಲ್ಲಿ ಕೂತಿದ್ದಾರೆ. ಸರಿ, ಬರೋದಕ್ಕೆ ಹೇಳಿ. ಥ್ಯಾಂಕ್ ಯು ಸರ್, ನಾನೇ ಕರ್ಕೊಂಡು ಬರ್ತೀನಿ. Please come. Come. ಹಲೋ. ಕೂತ್ಕೊಳ್ಳಿ ಚಾಬ್ರಿಯ. ಭುವನ್,
ಹೇಗಿದ್ದೀರಾ ಸರ್? ಒಂದು ಕಾಲದಲ್ಲಿ ನಾನು ನಾಶ ಆಗಬೇಕು ಅಂತ ರಾಜಾನಂದ ಸ್ವಾಮಿಯವರ ಜೊತೆ ಕೈ ಜೋಡಿಸ್ತವ್ರು ನೀವು ಹೇಗಿದ್ದೀರಿ ಅಂತ ನನ್ನ ಕ್ಷೇಮ ಸಮಾಚಾರ ವಿಚಾರಿಸೋದು ಒಂದು ರೀತಿಯಲ್ಲಿ ವಿಡಂಬನೆ ಅನಿಸುತ್ತೆ. ಬಿಂಗಾ ಸಾಹೇಬ್ರೆ, ಬಿಸ್ನೆಸ್ನಲ್ಲಿ ಪಾಸ್ಟ್ ಅಂದರೆ ಲಾಸ್, ಫ್ಯೂಚರ್ ಅಂದರೆ ಪ್ರಾಫಿಟ್. ನಾನು ನಿಮ್ಮ ಹತ್ರ ಪ್ರಾಫಿಟ್ ವಿಷಯ ಮಾತಾಡೋಕ್ಕೆ ಬಂದಿರುವಾಗ ನೀವು ಯಾಕೆ ಲಾಸ್ ಬಗ್ಗೆ ಯೋಚನೆ ಮಾಡ್ತೀರಾ? ಬಿಟ್ಬಿಡಿ, ಹಳೇದೆಲ್ಲ ಮರ್ತುಬಿಡಿ. ಆವಾಗ ಟೈಮ್ ಒಂಥರ ಇತ್ತು, ಈಗ ಟೈಮು ಬೇರೆ ಥರ ಇದೆ. ನೇಚರ್ ನೋಡಿ ಎಷ್ಟು ಚೇಂಜಸ್ ಇರುತ್ತಲ್ವ, ಹಾಗೆ ನಾವು ಟೈಮಿಗೆ ತಕ್ಕಾಗೆ ಚೇಂಜ್ ಆಗಬೇಕು ಸರ್. ಈಗ ನಾನು ನಿಮ್ಮ ಜೊತೆ ಕೈ ಜೋಡ್ಸೋಕೆ ಬಂದಿದ್ದೀನಿ. ಪರವಾಗಿಲ್ಲ ಚಾಬಿ ಅವರೇ, ತುಂಬ ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀರಿ. ಮಾತಿನಲ್ಲೇ ನನ್ನ ಕನ್ವಿನ್ಸ್ ಮಾಡಕ್ಕೆ ನೋಡ್ತಾ ಇದ್ದೀರಿ. ಬಿಸ್ನೆಸ್ ಮ್ಯಾನ್ಗಳಿಗೆ, ಪೊಲಿಟಿಷಿಯನ್ಸ್ಗೆ ಮಾತೇ ಬಂಡವಾಳ ಅಲ್ವಾ ಸರ್? ನಾವು ಬಿಸ್ನೆಸ್ ಮ್ಯಾನ್ಗಳು ಮಾತಾಡಿ ಪದಾರ್ಥಗಳನ್ನು ಮಾರ್ತೀವಿ. ನೀವು ಪೊಲಿಟಿಷಿಯನ್ಸು ಎಲೆಕ್ಷನ್ ಟೈಮಲ್ಲಿ ಜನರಿಗೆ ಆಸೆ ಕನಸುಗಳನ್ನು ಮಾರಾಟ ಮಾಡ್ತೀರಿ. ಇಬ್ಬರದು ಒಂಥರ ಬಿಸ್ನೆಸ್ ಇದ್ದಾಗೆ. ಕರೆಕ್ಟಾಗಿ ಹೇಳಿದ್ರಿ ಚಾಬ್ರಿ ಅವರೇ. ಹಾಂ ಹೇಳಿ ಚಾಬ್ರಿಯ, ನನ್ನ ಹುಡುಕೊಂಬಂದಿದ್ದೀರಿ ಅಂದರೆ ಯಾವುದೋ ಮುಖ್ಯವಾದ ವಿಚಾರನೇ ಇರಬೇಕು. ಏನು ಆ ವಿಚಾರ? ಸರ್, ತಮಗೆ ಗೊತ್ತಿಲ್ಲದೆ ಇರೋ ವಿಷಯ ಯಾವುದೂ ಅಲ್ಲ. ರಾಜಾನಂದ ಸ್ವಾಮಿ ನಮ್ಮ ಕಂಪನಿಗೆ 2000 ಎಕರೆ ಜಮೀನು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದರು. ಮುಂದಿನ ವಾರ ಕ್ಯಾಬಿನೆಟ್ಟಲ್ಲಿಟ್ಟು ಅದನ್ನು ಅಪ್ರೂವ್ ಮಾಡಿಸ್ತೀನಿ ಅಂತಲೂ ಹೇಳಿದರು. ಬಟ್ ಅನ್ಫಾರ್ಚುನೇಟ್, ರಾಜಾನಂದ ಸ್ವಾಮಿನೇ ಹೋಗ್ಬಿಟ್ರು. ಆ ಕೆಲಸ ಪೆಂಡಿಂಗಲ್ಲಿದೆ. ಈಗ ನೀವು ಕ್ಯಾಬಿನೆಟ್ ಅಪ್ರೂವಲ್ ತಗೊಂಡು 2000 ಎಕರೆನ ನಂಗೆ ಸ್ಯಾಂಕ್ಷನ್ ಮಾಡಿಸ್ಕೊಡ್ಬೇಕು. ನಾನು ಈಗಾಗಲೇ ಅಲ್ಲೊಂದು ಟೌನ್ಶಿಪ್ ಮಾಡಬೇಕು ಅಂತ ಪ್ಲ್ಯಾನ್ ಎಲ್ಲ ಮಾಡಿ ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ. ನೀವು ಕೇಳ್ತಾ ಇರ್ತಕ್ಕಂಥ ಜಮೀನನ್ನು ಸ್ಯಾಂಕ್ಷನ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಛಾಬ್ರಿ ಅವರೇ. ಹಿಂದೆ ರಾಜಾನಂದ ಸ್ವಾಮಿಯವರು ಈ ಜಮೀನನ್ನು ನಿಮ್ಮ ಸ್ಯಾಂಕ್ಷನ್ ಮಾಡಲಿಕ್ಕೆ ಹೊರಟಾಗ ಸಾಕಷ್ಟು ವಿರೋಧವನ್ನು ಎದುರಿಸಬೇಕಾಯಿತು. ಆ 2000 ಎಕರೆ ಜಮೀನಲ್ಲಿ 85% ರೈತರ ಜಮೀನು. ಅದನ್ನು ನಿಮಗೆ ಕೊಡಬಾರ್ದು ಅಂತ ರೈತ ಸಂಘಗಳು ಸಾಕಷ್ಟು ಗಲಾಟೆ ಮಾಡಿದ್ವು. ಇದು ತಮಗೆ ಗೊತ್ತಿರಬಹುದು. ಈಗ ಮತ್ತೆ ಈ ಜಮೀನ ವಿಚಾರ ಮೀಡಿಯಾದವ್ರಿಗೆ ಏನಾದರೂ ಗೊತ್ತಾದರೆ ಗಲಾಟೆ ಆಗುತ್ತೆ. ಹೇಳಿ ಕೇಳಿ ಎಲೆಕ್ಷನ್ ಟೈಮು. ಮೊದಲೇ ಈ ರಾಜ್ಯದಲ್ಲಿ ರೈತರು ಜಾಸ್ತಿ. ಇಂಥ ಟೈಮಲ್ಲಿ ರೈತರನ್ನ ಎದುರಾಕೊಳ್ಳೋದು ರಾಜಕೀಯವಾಗಿ ಒಳ್ಳೆ ನಿರ್ಧಾರ ಅಲ್ವಾ ಚಾಬಿ ಅವರೇ? ರೈತರ ಜಮೀನು ನಮಗೊಂದು ದಾಳ ಇದ್ದ ಹಾಗೆ, ರೈತರು ನಮಗೂ ನಿಮಗೂ ಕ್ಯಾಶ್ ಇದ್ದ ಹಾಗೆ. ಸಮಯ ಬಂದಾಗ ರೈತರನ್ನ ನಾವು ಎನ್ಕ್ಯಾಶ್ ಮಾಡ್ಕೋತೀವಿ. ನಮ್ಮ ಮಧ್ಯೆ ಈಗ ಅದು ಯಾಕೆ? ಬಿಂಗಾ ಸರ್, ಇನ್ನೊಂದು ವಿಚಾರ. ಹಿಂದೆ ರೈತರು ಮತ್ತು ಮೀಡಿಯಾದವರು ನಮ್ಮ ಕಂಪನಿ ವಿರುದ್ಧ ಅಷ್ಟೊಂದು ಗಲಾಟೆ ಮಾಡೋದಕ್ಕೆ ಇಂಡೈರೆಕ್ಟಾಗಿ ನಿಮ್ಮ ಸಪೋರ್ಟ್ ಇತ್ತು ಅಂತಲೂ ನನಗೆ ಗೊತ್ತಿದೆ. ನೀವು ಮನಸ್ಸು ಮಾಡಿದ್ರೆ ನಮಗೆ ಜಮೀನು ಕೊಡಿಸೋದು ಅಂಥ ಕಷ್ಟ ಏನಲ್ಲ ಬಿಡಿ, ನೀವು ಮನಸ್ಸು ಮಾಡಬೇಕಷ್ಟೆ. ಮಿಸ್ಟರ್ ಚಾವ್ರಿಯಾ, ನೀವು ಬಿಸ್ನೆಸ್ನಲ್ಲಿ ನನ್ನ ಎದುರಾಳಿ. ನಿಮ್ಗೆ ಯಾಕೆ ನಾನು ಸಹಾಯ ಮಾಡಬೇಕು? ನೋಡಿ ಬಿಂಗಾ ಸರ್, ನಮ್ಮ ಕಂಪನಿ ಜಮೀನು ಕೇಳೋದರಲ್ಲಿ ಯಾವ ತಪ್ಪೂ ಇಲ್ಲ. ನಿಮ್ಮ ಕಡೆಯಿಂದ ಕೆಲಸ ಆದರೆ ಇಬ್ಬರಿಗೂ ಒಳ್ಳೆಯದಾಗುತ್ತೆ, ನಮ್ಮ ಸ್ನೇಹ ಉಳಿಯುತ್ತೆ. ನನಗೂ ಬಲವಂತ ಏನಿಲ್ಲ ಬಿಂಗಾ ಸರ್. ನೀವು ಸ್ಯಾಂಕ್ಷನ್ ಮಾಡಿಸ್ದೇ ಇದ್ದರೆ ಹೇಗೆ ಮಾಡಿಸ್ಕೋಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಇನ್ನೊಂದು ವಿಚಾರ, ಇದು ಅಹಂಕಾರಕ್ಕೆ ಹೇಳ್ತಾ ಇಲ್ಲ, ನನ್ನ ಕೆಪಾಸಿಟಿ ಏನು ಅಂತ ನಿಮಗೂ ಗೊತ್ತಿದೆ. ನನ್ನ ನೆಟ್ ವರ್ತ್ 1.25 ಲಕ್ಷ ಕೋಟಿ. ಫೋರ್ಬ್ಸ್ ಲಿಸ್ಟ್ ನೋಡಿರ್ಬೇಕಲ್ಲ. ಸೊ ಯೋಚನೆ ಮಾಡಿ.
ಓಕೆ ಚಾಬ್ರಿಯ, ನೀವು ಕೇಳಿದ ಜಮೀನನ್ನು ನಾನು ಕೊಡಿಸ್ಕೊಡ್ತೇನೆ. ಇದರಿಂದ ನನಗೇನು ಲಾಭ? ಒಬ್ಬ ಶ್ರೀಮಂತನಿಂದ ನಿಮಗೇನೇನು ಸಹಾಯ ಬೇಕೋ ಎಲ್ಲ ಸಿಗುತ್ತೆ. ಸರಿ, ನಾನು ನಿಮ್ಮ ಕೆಲಸನ ಮಾಡಿಸ್ಕೊಡ್ತೀನಿ. ನೀವು ನಿಮ್ಮ ಮಾತನ್ನು ಉಳಿಸ್ಕೊಳ್ಳಿ. ನಾನೊಬ್ಬ ಪಕ್ಕಾ ಬಿಸ್ನೆಸ್ ಮ್ಯಾನ್. ಮಾತು ಕೊಟ್ಟರೆ ಮುಗೀತು. ಸೊ ವಿ ಆರ್ ಫ್ರೆಂಡ್ಸ್.